ಕಾರ್ತಿಕ್ ತನ್ನ ಲ್ಯಾಪ್ಟಾಪ್ನಲ್ಲಿ ಸಾಲದ ಅರ್ಜಿ ನಮೂನೆಯನ್ನ ಭರ್ತಿ ಮಾಡ್ತಿದ್ದಾರೆ. ಅದೇ ಸಮಯದಲ್ಲಿ ಅವರ ಸ್ನೇಹಿತ ಅವಿನಾಶ್ ಯಾವುದೋ ಒಂದಷ್ಟು ಪೇಪರ್ಗಳನ್ನ ತೆಗೆದುಕೊಂಡು ಬಂದು ಇದನ್ನ ಚೆಕ್ ಮಾಡಿ ಅಂತ ಹೇಳ್ತಾರೆ. ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದಾನೆ, ಸ್ವಲ್ಪ ಹೊತ್ತು ಇರಿ ಅಂತ ಕಾರ್ತಿಕ್ ಹೇಳ್ತಾರೆ. ಸ್ವಲ್ಪ ದಿನದ ಹಿಂದಷ್ಟೇ ಪರ್ಸನಲ್ ಲೋನ್ಗೆ ಅರ್ಜಿ ಸಲ್ಲಿಸಿದ್ರಿ, ಈಗ ಮತ್ತ್ಯಾಕೆ ಬೇಕು ಅಂತ ಅವಿನಾಶ್ಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಸಾಲ ಬೇಕು ನಿಮಗೆ ಅಂತ ಕೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸಿದ ಕಾರ್ತಿಕ್, ನನಗೆ ಒಂದೇ ಸಾಲ ಬೇಕು, ಆದರೆ ಬೇಗ ಬೇಕು, ಅದಕ್ಕೆ 5-6 ಬ್ಯಾಂಕುಗಳಿಗೆ ಅಪ್ಲೈ ಮಾಡ್ತಾ ಇದ್ದೇನೆ, ಅದರಿಂದ ಬೇಗ ಸಾಲ ಸಿಗುತ್ತೆ ಅಂತ ಕಾರ್ತಿಕ್ ಹೇಳಿದ್ಕೆ ಹೀಗೆ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಹಾಳಾಗುತ್ತೆ ಅಂತ ಅವಿನಾಶ್ ಹೇಳ್ತಾರೆ. ಇದು ಕಾರ್ತಿಕ್ಗೆ ಆಶ್ಚರ್ಯವನ್ನ ಮೂಡಿಸುತ್ತೆ. ಪರ್ಸನಲ್ ಲೋನ್ ತಗೋಬೇಕು ಅಂತ ಕಾರ್ತಿಕ್ ಹಲವು ಬ್ಯಾಂಕುಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಇದು ಆರ್ಥಿಕವಾಗಿ ಕೆಟ್ಟ ಹವ್ಯಾಸ. ಹಲವು ಬ್ಯಾಂಕುಗಳಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸಾಲ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ನೀವು ಭಾವಿಸಿರಬಹುದು. ಆದರೆ ನೀವು ಮಾಡಿದ ಎನ್ಕ್ವೈರಿಗಳು ಬ್ಯಾಂಕಿಗೆ ತಿಳಿದ್ರೆ ನಿಮಗೆ ಸಮಸ್ಯೆ ಆಗಬಹುದು. ಲೋನ್ಗೆ ಕಾರ್ತಿಕ್ ಅಪ್ಲೈ ಮಾಡ್ತಾ ಇದ್ದ ಹಾಗೆಯೇ ಬ್ಯಾಂಕ್ ಅಪ್ರೂವ್ ಮಾಡೋದಿಲ್ಲ. ಮೊದಲು ಕ್ರೆಡಿಟ್ ಬ್ಯೂರೋದಲ್ಲಿ ಕ್ರೆಡಿಟ್ ರಿಪೋರ್ಟ್ ಅನ್ನು ಬ್ಯಾಂಕ್ ಚೆಕ್ ಮಾಡುತ್ತೆ. ಅದನ್ನ ಕಾರ್ತಿಕ್ ಕ್ರೆಡಿಟ್ ರಿಪೋರ್ಟ್ನಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಇದು ಅತ್ಯಂತ ಮುಖ್ಯವಾದ ಎನ್ಕ್ವೈರಿ ಆಗಿರುತ್ತೆ. ಕ್ರೆಡಿಟ್ ರಿಪೋರ್ಟ್ಗಳಲ್ಲಿ ಸಾಲದ ಅರ್ಹತೆ ಮತ್ತು ಸಾಲಗಾರರು ತೆಗೆದುಕೊಂಡ ಹಿಂದಿನ ಸಾಲಗಳ ಟ್ರ್ಯಾಕ್ ರೆಕಾರ್ಡ್ ಅನ್ನ ಬ್ಯಾಂಕ್ ಅಸೆಸ್ ಮಾಡುತ್ತೆ. ಸಾಲಗಾರರ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಕೂಡ ಬ್ಯಾಂಕ್ ಆಕ್ಸೆಸ್ ಮಾಡುತ್ತೆ. 5 ಬ್ಯಾಂಕುಗಳಿಗೆ ಕಾರ್ತಿಕ್ ಅಪ್ಲೈ ಮಾಡಿದ್ದಾರೆ ಅಂತಾದರೆ 5 ಹಾರ್ಡ್ ಎನ್ಕ್ವೈರಿಗಳು ಅವರ ಮೇಲೆ ನಡೆದಿರುತ್ತೆ. ಎಕ್ಸ್ಪೀರಿಯನ್ ಕ್ರೆಡಿಟ್ ಬ್ಯೂರೋ ವೆಬ್ಸೈಟ್ ಪ್ರಕಾರ ಪ್ರತಿ ಹಾರ್ಡ್ ಎನ್ಕ್ವೈರಿಯು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಸುಮಾರು 5 ಪಾಯಿಂಟ್ನಷ್ಟು ಕಡಿಮೆ ಮಾಡುತ್ತೆ. 2 ವರ್ಷಗಳವರೆಗೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಈ ಹಾರ್ಡ್ ಎನ್ಕ್ವೈರಿ ಕಾಣಿಸ್ತಾ ಇರುತ್ತೆ. ಮುಂದಿನ 1 ವರ್ಷದವರೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಅದರ ಪರಿಣಾಮ ಕಾಣಿಸ್ತಾ ಇರುತ್ತೆ. ಒಂದೇ ಬಾರಿಗೆ ಹಲವು ಬ್ಯಾಂಕುಗಳಲ್ಲಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಹೆಚ್ಚಿನ ಸಂಖ್ಯೆಯ ಹಾರ್ಡ್ ಎನ್ಕ್ವೈರಿ ನಡೆಯುತ್ತೆ. ಇದರಿಂದ ಕ್ರೆಡಿಟ್ ಸ್ಕೋರ್ ಕಡಿಮೆಯಾಗುತ್ತೆ. ಬೇರೆ ಬೇರೆ ಬ್ಯಾಂಕುಗಳು ನಿಮ್ಮ ಹಾರ್ಡ್ ಎನ್ಕ್ವೈರಿಗಳನ್ನು ವಿಭಿನ್ನವಾಗಿ ನೋಡ್ತವೆ. ಇದು ಬ್ಯಾಂಕ್ನ ಸಾಲದ ಅಪ್ರೂವಲ್ ನಿರ್ಧಾರದ ಮೇಲೆ ಪರಿಣಾಮ ಬೀರುತ್ತೆ. लोग मल्टीपल इंक्वायरीज करते हैं, मल्टीपल जगह पे अपने डॉक्यूमेंट्स देते हैं. इसे कहते हैं कि ह्यूमन बिहेवियर. जब कोई अर्जेंट लोन की जरूरत होती है वो पैनिक कर जाते हैं, वो अपने लोन कोई एसोसिएट्स को दे देते हैं, जो एसोसिएट्स 6 से 8 बैंकों में या एनबीएफसीज में या फिनटेक्स में अप्लाई कर देते हैं. इसके लिए क्या होता है कि उसमें बहुत सारी इंक्वायरीज जनरेट हो जाती है. आपको इसे बचना चाहिए क्योंकि इंक्वायरीज ज्यादा जनरेट होने से देयर आर 2 इश्यूज. एक तो आपकी लोन रिजेक्शन होने का चांसेस रहेगा क्योंकि जो इंस्टीट्यूशन के पास आपका जो लोन गया है उनका ये सोचना रहेगा कि आप मल्टीपल लोन्स लेने की कोशिश कर रहे हैं. तो ये एक इम्पोर्टेंस है. और दूसरा, ये आपकी जो स्कोर है, चाहे सिविल हो, चाहे एक्सपीरियन हो, चाहे इक्विफैक्स हो, वो स्कोर्स को आपको एफेक्ट करता है. ಕೆಲವು ಪ್ರಕರಣಗಳಲ್ಲಿ ರೇಟ್ ಶಾಪಿಂಗ್ ಮಾಡುವವರು ಕೂಡ ಹಲವು ಬ್ಯಾಂಕುಗಳಲ್ಲಿ ಅಪ್ಲೈ ಮಾಡಿ ಬೆಸ್ಟ್ ಡೀಲ್ ತೆಗೆದುಕೊಳ್ಳೋಣ ಅಂದ್ಕೊಳ್ತಾರೆ. ಎಕ್ಸ್ಪೀರಿಯನ್ ಮತ್ತು ಈಕ್ವಿಫಾಕ್ಸ್ ಪ್ರಕಾರ ಕೆಲವು ರೀತಿಯ ಸಾಲಗಳಿಗೆ ರೇಟ್ ಶಾಪಿಂಗ್ ವಿಷಯದಲ್ಲಿ ಸ್ವಲ್ಪ ರಿಯಾಯಿತಿ ಸಿಗುತ್ತೆ. ಕಾರು ಅಥವಾ ಹೋಮ್ ಲೋನ್ಗಳಂತಹ ಸುರಕ್ಷಿತ ಸಾಲಗಳಿಗೆ 14ರಿಂದ 45 ದಿನಗಳ ಅವಧಿಯಲ್ಲಿ ಹಲವು ಬಾರಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದನ್ನು ಒಂದೇ ಎನ್ಕ್ವೈರಿ ಅಂತ ಪರಿಗಣಿಸಲಾಗುತ್ತೆ. ಉದಾಹರಣೆಗೆ 14 ದಿನದೊಳಗೆ ನೀವು ಹಲವು ಬ್ಯಾಂಕುಗಳಿಗೆ ಅಪ್ಲೈ ಮಾಡಿದ್ರೆ ಹಲವು ಬಾರಿ ಮಾಡಿದ ಎನ್ಕ್ವೈರಿಗಳನ್ನು ಒಂದೇ ಎನ್ಕ್ವೈರಿ ಅಂತ ಪರಿಗಣಿಸಲಾಗುತ್ತೆ. ಆಗ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಇದರ ಪರಿಣಾಮ ಕಡಿಮೆಯಾಗುತ್ತೆ. ಆದರೆ ಎಲ್ಲ ಹಾರ್ಡ್ ಎನ್ಕ್ವೈರಿಗಳನ್ನು ಕೂಡ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ನಮೂದಿಸಲಾಗಿರುತ್ತೆ. ಈ ಎನ್ಕ್ವೈರಿಗಳನ್ನು ಕ್ರೆಡಿಟ್ ಕಾರ್ಡ್ಗಳು ಅಥವಾ ಪರ್ಸನಲ್ ಲೋನ್ಗಳಂತಹ ಇತರ ಲೋನ್ಗಳಿಗೆ ಅನ್ವಯಿಸಲಾಗುವುದಿಲ್ಲ. ಕಡಿಮೆ ಸಮಯದಲ್ಲಿ ಹಲವು ಬಾರಿ ಹಾರ್ಡ್ ಎನ್ಕ್ವೈರಿಗಳಾದರೆ ಅದು ಸಾಲಕ್ಕೆ ನೀವು ಎಷ್ಟು ಹಸಿವನ್ನು ಹೊಂದಿದ್ದೀರಿ ಎಂಬುದನ್ನು ತೋರಿಸಿಕೊಡುತ್ತೆ. ನಿಮಗೆ ಸಾಲ ತುಂಬಾ ಅಗತ್ಯತೆ ಇದೆ ಎಂಬುದನ್ನು ಇದು ಸೂಚಿಸುತ್ತೆ. ಅಂದರೆ ನಿಮ್ಮ ಅಗತ್ಯತೆಗಳಿಗಿಂತ ವೆಚ್ಚ ಹೆಚ್ಚಿದೆ, ಇದರಿಂದ ಸಾಲದ ಅಗತ್ಯತೆ ಹೆಚ್ಚಾಗಿದೆ ಅಂತ ಇದು ತೋರಿಸಿಕೊಡುತ್ತೆ. ಇಂತಹ ಗ್ರಾಹಕರು ಅಪಾಯಕರ ಎಂದು ಬ್ಯಾಂಕುಗಳು ಭಾವಿಸುತ್ತವೆ. ಯಾಕೆಂದರೆ ಈ ಗ್ರಾಹಕರ ಆದಾಯದ ಮೂಲ ಕಡಿಮೆಯಾಗಿರುತ್ತೆ. ಹೀಗಾಗಿ ಇವರು ಸಾಲವನ್ನು ಆದಾಯವಾಗಿ ಪರಿಗಣಿಸ್ತಾ ಇರ್ತಾರೆ ಅಂತ ಬ್ಯಾಂಕು ಭಾವಿಸುತ್ತೆ. ಇಂತಹ ಸನ್ನಿವೇಶದಲ್ಲಿ ಬ್ಯಾಂಕುಗಳು ಲೋನ್ ಅಪ್ಲಿಕೇಶನ್ಗಳನ್ನು ತಿರಸ್ಕರಿಸಬಹುದು ಅಥವಾ ಹೆಚ್ಚು ಬಡ್ಡಿ ದರವನ್ನು ವಿಧಿಸಬಹುದು. उसमें इम्पोर्टेंस ये है कि आप पहले रिसर्च कर लीजिए. रिसर्च में आप आज के डेट में ऑनलाइन जाइए, आपके पास सब पोर्टल्स है, आप चेक कर सकते हैं कि भाई मेरी जो आज की इनकम है उस हिसाब से मुझे कितनी लोन मिलेगी. अगर आप सेटिस्फाइड हो जाएंगे कि ये बैंक से मुझे ये लोन मिल सकती है, आप उसी बैंक में जाके आप अप्लाई कीजिए, आपका केवाईसी और इनकम डॉक्यूमेंट दीजिए. और एक चीज की आपको याद रखनी पड़ेगी, जब आप डॉक्यूमेंट देंगे आपको प्लीज उसमें मेंशन करनी चाहिए कि आई एम गिविंग माय डॉक्यूमेंट्स या केवाईसी फॉर सच एंड सच लोन पर्पस टू सच एंड सच इंस्टीट्यूशन. उसमें प्लीज मेंशन कीजिएगा. इससे एक होगा कि इसमें जो अगर आपके हिसाब से अगर कोई फ्रॉड करने की कोशिश करेगा या आपके डॉक्यूमेंट्स को यूज करने की कोशिश करेगा, इसमें मिनिमाइजेशन हो जाएगा.
ಹಾರ್ಡ್ ಎನ್ಕ್ವೈರಿ ಜೊತೆಗೆ ಸಾಫ್ಟ್ ಎನ್ಕ್ವೈರಿಯೂ ಕೂಡ ಇದೆ. ನೀವೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡುವುದನ್ನು ಸಾಫ್ಟ್ ಎನ್ಕ್ವೈರಿ ಎನ್ನಲಾಗುತ್ತೆ. ಇನ್ನು ಹಿನ್ನೆಲೆ ತಪಾಸಣೆಗಳನ್ನು ಮಾಡುವ ಬ್ಯಾಂಕುಗಳು, ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಎಂಪ್ಲಾಯರ್ ಕೂಡ ಸಾಫ್ಟ್ ಎನ್ಕ್ವೈರಿಯನ್ನು ಮಾಡ್ತವೆ. ಇದು ಹಾರ್ಡ್ ಎನ್ಕ್ವೈರಿಗಳ ಹಾಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಯಾಕೆಂದರೆ ಇದು ನಿಮ್ಮ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ಗಳಿಗೆ ನೇರವಾಗಿ ಲಿಂಕ್ ಆಗಿರೋದಿಲ್ಲ. ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವುದನ್ನು ನಿಲ್ಲಿಸಿ. ಅದರಲ್ಲೂ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದಾಗಲಂತೂ ಇದನ್ನು ದಯವಿಟ್ಟು ಮಾಡಲೇಬೇಡಿ. ಇದು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಇನ್ನೂ ಕೂಡ ಹಾಳು ಮಾಡಿಬಿಡಬಹುದು. ತುಂಬಾ ಕಾಲದವರೆಗೆ ಹೊಸ ಸಾಲವನ್ನು ತೆಗೆದುಕೊಳ್ಳುವುದಕ್ಕೆ ಇದರಿಂದ ಕಷ್ಟ ಆಗಬಹುದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಅತ್ಯಂತ ಕಳಪೆ ಅಂದರೆ 500 ಆಗಿದ್ದರೆ 5 ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ಎನ್ಕ್ವೈರಿಯು 4 ಪಾಯಿಂಟ್ ಕಡಿಮೆ ಮಾಡಬಹುದು. ಇದರಿಂದ 480 ಪಾಯಿಂಟ್ಗಳಿಗೆ ಕ್ರೆಡಿಟ್ ಸ್ಕೋರ್ ಕುಸಿದು ಸಾಲ ಸಿಗುವ ಸಾಧ್ಯತೆಯೇ ಕಡಿಮೆಯಾಗಿ ಬಿಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.